ನಮಸ್ತೆ ಸ್ಟೂಡೆಂಟ್ಸ್. ಸೊ 2 ಮಾರ್ಕ್ಸ್ ಅಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೇಮ್ದು ಅಮೌಂಟ್ ಆಫ್ ಕ್ಲೇಮ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪಾಲಿಸಿ ಅಮೌಂಟ್ ಕೊಟ್ಟಿತ್ತು ಅಂದರೆ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ ಈ ರೀತಿ ಇರುತ್ತೆ: ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಕ್ಲೇಮ್ ಬೈ ಅಪ್ಲೈಯಿಂಗ್ ಆವ್ರೇಜ್ ಕ್ಲಾಸ್. ಫಸ್ಟ್ ಪಾಯಿಂಟ್, ಟೋಟಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಅಂದರೆ ಇದು ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟು ಕೊಟ್ಟಿದ್ದಾರೆ? 2 lakh rupees ಕೊಟ್ಟಿದ್ದಾರೆ. ಸೊ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 1,50,000. ಲಾಸ್ ಆಫ್ ಸ್ಟಾಕ್ ಅಂದ್ರೆ ಆಕ್ಚುಯಲ್ ಲಾಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 1,50,000. ಸೊ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಸೊ ಅಮೌಂಟ್ ಆಫ್ ಕ್ಲೇಮ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಅಮೌಂಟ್ ಆಫ್ ಕ್ಲೇಮ್? ಅಮೌಂಟ್ ಆಫ್ ಕ್ಲೇಮ್ ಈಸ್ ಈಕ್ವಲ್ ಟು ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಲಾಸ್ divided by closing stock on the date of fire. So what is the formula? Amount of claim is equal to policy amount into actual loss divided by closing stock on the date of fire. So values na apply madana. Amount of claim is equal to policy amount ಎಷ್ಟು ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ? 1,50,000 ಕೊಟ್ಟಿದ್ದಾರೆ. ಸೊ 1,50,000 ಇಂಟು ಆಕ್ಚುಲ್ ಲಾಸ್ ಎಷ್ಟು ಕೊಟ್ಟಿದ್ದಾರೆ? 1,50,000. ಸೊ 1,50,000 ಇಂಟು 1,50,000 ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ ಇಸ್ ವಾಟ್? 2 lakh. ಡಿವೈಡೆಡ್ ಬೈ 2 lakh. ಯಾವುದು? ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿದೆ? 2 lakh ಇದೆ. ಸೊ ಎಷ್ಟು ಅಮೌಂಟ್ ಬರುತ್ತೆ? 1,12,500 ಅಮೌಂಟ್ ಆಫ್ ಕ್ಲೇಮ್ ಬರುತ್ತೆ. ಫಸ್ಟ್ ಹೇಗೆ ಮಾಡಬೇಕು ಅಂತಂದರೆ, ಕ್ಯಾಲ್ಕುಲೇಟರಲ್ಲಿ 1,50,000 ಮತ್ತು 2 lakhನ ಡಿವೈಡ್ ಮಾಡ್ಕೊಂಬಿಡ್ಬೇಕು. ಏನು ಮಾಡ್ಕೋಬೇಕು? ಡಿವೈಡ್ ಮಾಡ್ಕೋಬೇಕು. 1,50,000 ಡಿವೈಡೆಡ್ ಬೈ 2 lakh ಡಿವೈಡ್ ಮಾಡಿ ಇಂಟು 1,50,000 ಮಾಡಿದ್ರೆ ನಿಮಗೆ 1,12,500 ಬರುತ್ತೆ. ಸೊ ನೀವು 1,50,000 ಇಂಟು 1,50,000 ಮಾಡ್ತೀರಾ ಅಂದರೆ ಕ್ಯಾಲ್ಕುಲೇಟರಲ್ಲಿ ವ್ಯಾಲ್ಯೂಸ್ ನಿಮಗೆ ತೋರಿಸಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು? ಫಸ್ಟ್ ಇದನ್ನ ಡಿವೈಡ್ ಮಾಡ್ಕೋಬೇಕು. 1,50,000 ಡಿವೈಡೆಡ್ ಬೈ 2 lakh ಇಂಟು ಆಮೇಲೆ ಮಲ್ಟಿಪ್ಲೈ ಮಾಡ್ತು ಅಂದರೆ 1,12,500 ಬರುತ್ತೆ. ಸೊ ಈ ಕ್ವೆಶನಲ್ಲಿ ಇದು 2020-24 ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಸೊ ಅದೇ ರೀತಿ 2025, 2023ಲೂ ಕೂಡ ಕೇಳಿದ್ದಾರೆ. 2 ಮಾರ್ಕ್ಸಿಗೆ ಪಾಲಿಸಿ ಅಮೌಂಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ.